ನಮಸ್ಕಾರ ಸ್ನೇಹಿತರೆ. ಇರಾನ್ ಮುಂದಿನ ಅಫ್ಘಾನಿಸ್ತಾನ ಆಗಬಹುದು ಅನ್ನೋದು ನಿಜವಾಗಿಯೂ ಸಾಧ್ಯವೇ? ಅಮೆರಿಕ ಹಸ್ತಕ್ಷೇಪ ಮಾಡಿದರೆ ಯಾವ ದೇಶದ ಭವಿಷ್ಯ ಹೇಗೆ ಬದಲಾಗುತ್ತದೆ ಅನ್ನೋದನ್ನು ನೀವು ಗಮನಿಸಿದ್ದೀರಾ? ಅಫ್ಘಾನಿಸ್ತಾನದಲ್ಲಿ ನಡೆದಂತೆಯೇ ರಾಜಕೀಯ ಆಟ ಮತ್ತೆ ಇರಾನ್ನಲ್ಲಿ ನಡೆಯುತ್ತಿದೆಯಾ? ಇದು ಕೇವಲ ಯುದ್ಧನ ಅಥವಾ ಜಾಗತಿಕ ಶಕ್ತಿಗಳ ನಡುವಿನ ದೊಡ್ಡ ಆಟವಾ? ಮತ್ತು ಈ ಸಂಘರ್ಷ ಮುಂದುವರಿದರೆ ಇರಾನ್ ಕೂಡ ಅಫ್ಘಾನಿಸ್ತಾನದಂತೆಯೇ ಕುಸಿಯುವ ಸಾಧ್ಯತೆ ಇದೆಯಾ ಎಂದು ನೀವು ಯೋಚಿಸಿದ್ದೀರಾ? ಈ ಎಲ್ಲದರ ಬಗ್ಗೆ ನಾವು ಇಂದು ಡೀಟೇಲ್ನಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಾವು ಅಫ್ಘಾನಿಸ್ತಾನದ ಇತಿಹಾಸವನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ಅಫ್ಘಾನಿಸ್ತಾನವು 1919ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಸುಮಾರು 54 ವರ್ಷಗಳ ಕಾಲ ರಾಜಶಾಹಿಯ ಅಡಿಯಲ್ಲಿ ಸ್ಥಿರವಾಗಿತ್ತು. ಆ ಕಾಲದಲ್ಲಿ ಮಹಮ್ಮದ್ ಜಹೀರ್ ಶಾ ಎಂಬ ರಾಜನ ಆಡಳಿತ ಇತ್ತು. ಆದರೆ 1973ರಲ್ಲಿ ದೌದ್ ಖಾನ್ ಎಂಬ ಸೇನಾ ನಾಯಕ ತಖ್ತಾ ಪಲಟ ಮಾಡಿ ಅಧಿಕಾರ ಹಿಡಿದುಕೊಂಡರು. ಇದರಿಂದ ಅಫ್ಘಾನಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಪ್ರಾರಂಭವಾಯಿತು. ಮುಂದೆ 1978ರಲ್ಲಿ ನೂರ್ ಮೊಹಮ್ಮದ್ ತರಾಕಿ ನೇತೃತ್ವದಲ್ಲಿ ಕ್ರಾಂತಿ ನಡೆಯಿತು ಮತ್ತು ಅವರು ದೇಶದ ಮೊದಲ ಅಧ್ಯಕ್ಷರಾದರು. ಅವರ ಆಡಳಿತದಲ್ಲಿ ಸೋವಿಯತ್ ಯೂನಿಯನ್ ಪ್ರಭಾವ ಹೆಚ್ಚಾಯಿತು. ಅವರು ಸಮಾಜದಲ್ಲಿ ಈಕ್ವಾಲಿಟಿ, ಮಹಿಳಾ ಸ್ವಾತಂತ್ರ್ಯ ಮತ್ತು ಆಧುನೀಕರಣಕ್ಕೆ ಒತ್ತು ನೀಡಿದರು. ಆದರೆ ಈ ಬದಲಾವಣೆಗಳನ್ನು ಎಲ್ಲರೂ ಒಪ್ಪಲಿಲ್ಲ. ಕೆಲವು ಧಾರ್ಮಿಕ ಗುಂಪುಗಳು ಮತ್ತು ಕಠಿಣ ಮನೋಭಾವದ ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇದೇ ಸಮಯದಲ್ಲಿ ಅಮೆರಿಕ ಈ ಅಸಮಾಧಾನವನ್ನು ಬಳಸಿಕೊಂಡು ತನ್ನ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸಿತು. ಅಮೆರಿಕ ಸೋವಿಯತ್ ಯೂನಿಯನ್ ಪ್ರಭಾವವನ್ನು ಕಡಿಮೆ ಮಾಡಲು ಮುಜಾಹಿದೀನ್ ಎಂಬ ಗುಂಪುಗಳಿಗೆ ಬೆಂಬಲ ನೀಡಿತು. CIA ಅವರ ಮೂಲಕ ಅಫ್ಘಾನಿಸ್ತಾನದಲ್ಲಿ ಒಳಗಡೆಯಿಂದ ಅಶಾಂತಿ ಸೃಷ್ಟಿಸಲು ಪ್ರಯತ್ನಿಸಿತು. ಹಫೀಜುದ್ದೀನ್ ಅಮೀನ್ ಎಂಬ ವ್ಯಕ್ತಿಯನ್ನು ಬಳಸಿಕೊಂಡು ತರಾಕಿಯನ್ನು ಅಧಿಕಾರದಿಂದ ತೆಗೆದುಹಾಕಲು ಯೋಜನೆ ರೂಪಿಸಲಾಯಿತು. ನಂತರ ನಡೆದ ಘಟನೆಗಳಲ್ಲಿ ತರಾಕಿ ಹತ್ಯೆಗೀಡಾದರು ಮತ್ತು ಸೋವಿಯತ್ ಯೂನಿಯನ್ ನೇರವಾಗಿ ಸೇನೆ ಕಳುಹಿಸಿತು. ಇದರಿಂದ ಅಫ್ಘಾನಿಸ್ತಾನ ಯುದ್ಧಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಒಂದೆಡೆ ಸೋವಿಯತ್ ಯೂನಿಯನ್ ಮತ್ತು ಮತ್ತೊಂದೆಡೆ ಅಮೆರಿಕ ಬೆಂಬಲಿತ ಗುಂಪುಗಳು. ಕೊನೆಗೆ ಸೋವಿಯತ್ ಯೂನಿಯನ್ ಹಿಂದೆ ಸರಿದ ನಂತರ ಅಲ್ಲಿ ಸಿವಿಲ್ ವಾರ್ ಪ್ರಾರಂಭವಾಯಿತು. ಈ ಗೊಂದಲದಲ್ಲಿ ತಾಲಿಬಾನ್ ಎಂಬ ಗುಂಪು ಉದಯವಾಯಿತು ಮತ್ತು 1990ರ ದಶಕದಲ್ಲಿ ಅಧಿಕಾರಕ್ಕೆ ಬಂತು. ನಂತರದ ಇತಿಹಾಸ ನಿಮಗೆ ಗೊತ್ತೇ ಇದೆ. ಟೆರರಿಸಂ, ಎಕನಾಮಿಕ್ ಪ್ರಾಬ್ಲಮ್ಸ್ ಮತ್ತು ಹ್ಯುಮ್ಯಾನಿಟೇರಿಯನ್ ಇಶ್ಯೂಸ್ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ಹಿಂದುಳಿದ ದೇಶವನ್ನಾಗಿ ಮಾಡಿತು. ಈಗ ಇದೇ ಕಥೆಯನ್ನು ಇರಾನ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಕೆಲವು ಸಾಮ್ಯತೆಗಳು ಕಾಣಿಸುತ್ತವೆ. 1953ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಸೇರಿ ಇರಾನ್ನಲ್ಲಿ ತಖ್ತಾ ಪಲಟ ನಡೆಸಿ ಮೊಹಮ್ಮದ್ ಮೊಸಾದಿಕ್ ಅವರನ್ನು ಅಧಿಕಾರದಿಂದ ತೆಗೆದುಹಾಕಿ ಶಾಹರಜಾ ಪಹ್ಲವಿಯವರನ್ನು ಆಡಳಿತಕ್ಕೆ ತಂದರು. ಈ ಶಾಹ್ ಅಮೆರಿಕ ಪರವಾಗಿದ್ದು ದೇಶದಲ್ಲಿ ಆಧುನೀಕರಣ ತಂದರೂ ಬಹುತೇಕ ಸಂಪತ್ತು ಹೊರ ದೇಶಗಳಿಗೆ ಹರಿದು ಹೋಯಿತು. ಇದರಿಂದ ಜನರಲ್ಲಿ ಅಸಮಾಧಾನ ಹೆಚ್ಚಾಯಿತು. 1979ರಲ್ಲಿ ಖೊಮೇನಿ ನೇತೃತ್ವದಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ನಡೆಯಿತು. ಇದರಿಂದ ಅಮೆರಿಕ ಇನ್ಫ್ಲೂಯೆನ್ಸ್ ಸಂಪೂರ್ಣವಾಗಿ ಕಡಿಮೆಯಾಯಿತು. ಇರಾನ್ ಅಮೆರಿಕ ವಿರೋಧಿ ನಿಲುವನ್ನು ತೆಗೆದುಕೊಂಡಿತು. ಈ ಘಟನೆಯಿಂದ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ ತುಂಬ ಹಾಳಾಗುತ್ತೆ. ಅಮೆರಿಕದ ಎಂಬಸಿಯನ್ನು 444 ದಿನಗಳ ಕಾಲ ಹೋಲ್ಡ್ ಮಾಡಿ ಇರಿಸಿಕೊಂಡ ಘಟನೆ ಕೂಡ ಇದೇ ಸಮಯದಲ್ಲಿ ನಡೆದಿದೆ. ಮುಂದೆ ಅಮೆರಿಕ ಇರಾನ್ ಮೇಲೆ ಹಲವು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಅನ್ನು ವಿಧಿಸಿತು. ಇನ್ನು ಇರಾಕ್ ಜೊತೆ ಯುದ್ಧದಲ್ಲಿ ಇರಾನ್ ವಿರುದ್ಧವಾಗಿ ಅಮೆರಿಕ ಬೆಂಬಲ ನೀಡಿತು. ಈ ಎಲ್ಲ ಘಟನೆಗಳು ಇರಾನನ್ನು ಜಾಗತಿಕ ಮಟ್ಟದಲ್ಲಿ ಪ್ರತ್ಯೇಕಗೊಳಿಸಿತು. ಅದರ ಪರಿಣಾಮವಾಗಿ ಎಕನಾಮಿಕ್ ಪ್ರಾಬ್ಲಮ್ಸ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಎಕ್ಸ್ಪೆನ್ಸ್ ಹೆಚ್ಚಾಯಿತು. ಇತ್ತೀಚಿನ ಯುದ್ಧದ ಸಿಚುವೇಶನ್ ನೋಡಿದಾಗ ಮತ್ತೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಇರಾನ್ ಕೂಡ ಅಫ್ಘಾನಿಸ್ತಾನದಂತೆಯೇ ಒಂದು ಯುದ್ಧ ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇದೆಯಾ? ಒಂದು ಕಡೆ ಜಾಗತಿಕ ಶಕ್ತಿಗಳು, ಇನ್ನೊಂದು ಕಡೆ ಇರಾನ್ ತನ್ನ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು ವಿಶೇಷ ಸಂಗತಿ ಕಾಣಿಸುತ್ತದೆ. ಜನರು ಸರ್ಕಾರದ ವಿರುದ್ಧ ಎದ್ದು ನಿಲ್ಲುವುದಿಲ್ಲ. ಬದಲಾಗಿ ಅವರು ಹೊರಗಿನ ಶಕ್ತಿಗಳ ವಿರುದ್ಧ ಯುನೈಟ್ ಆಗ್ತಾ ಇದ್ದಾರೆ. ಇದರಿಂದ ಒಂದು ಮಹತ್ವದ ವಿಷಯ ತಿಳಿದು ಬರುತ್ತದೆ. ಅಫ್ಘಾನಿಸ್ತಾನದಲ್ಲಿ ನಡೆದಂತೆಯೇ ಇಲ್ಲಿ ಕೂಡ ಹೊರಗಿನ ಹಸ್ತಕ್ಷೇಪ ನಡೆಯುತ್ತಿದೆ. ಆದರೆ ರಿಸಲ್ಟ್ ಹೇಗಿರುತ್ತದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಅಮೆರಿಕ ತನ್ನ ಪ್ರಭಾವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದೆಯಾದರೂ ಗ್ಲೋಬಲ್ ಪ್ರೆಷರ್ ಮತ್ತು ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಅದರ ಮೇಲೆ ಬೀಳುತ್ತಿವೆ. ಇದರಿಂದ ಅಪ್ಕಮಿಂಗ್ ಡೇಸಲ್ಲಿ ಏನಾಗಬಹುದು? ಯುದ್ಧ ಮುಂದುವರಿದರೆ ಮಿಡಲ್ ಈಸ್ಟಲ್ಲಿ ಇನ್ಸ್ಟೆಬಿಲಿಟಿ ಹೆಚ್ಚಾಗಬಹುದು. ಗ್ಲೋಬಲ್ ಎಕಾನಮಿಗೆ ದೊಡ್ಡ ಹೊಡೆತ ಬೀಳಬಹುದು.
ಮತ್ತು ಮುಖ್ಯವಾಗಿ ಒಂದು ದೇಶದ ಭವಿಷ್ಯ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇದೆ. ಕೊನೆಗೆ ಹೇಳಬೇಕಾದರೆ ಇದು ಕೇವಲ ಎರಡು ದೇಶಗಳ ನಡುವಿನ ಸಂಘರ್ಷವಲ್ಲ, ಇದು ಜಾಗತಿಕ ಶಕ್ತಿಗಳ ನಡುವಿನ ಕಾಂಪಿಟಿಷನ್. ಅಫ್ಘಾನಿಸ್ತಾನದ ಇತಿಹಾಸ ನಮಗೆ ಒಂದು ಪಾಠ ಕಲಿಸುತ್ತದೆ. ಹೊರಗಿನ ಶಕ್ತಿಗಳ ಆಟದಲ್ಲಿ ಸಿಲುಕಿದ ದೇಶಗಳು ದೊಡ್ಡ ಬೆಲೆ ತೀರಿಸಬೇಕು. ಈಗ ಅದೇ ಕಥೆ ಇರಾನ್ನಲ್ಲಿ ಪುನರಾವರ್ತನೆಯಾಗುತ್ತಿದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚಿಸೋಣ. ವಿಡಿಯೋ ಇಷ್ಟ ಆದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.